ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲ ದೋಸೆಯ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇರೋದು. ಮಸಾಲ ದೋಸೆಯನ್ನು ತುಂಬ ಸುಲಭದಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಸ್ವಲ್ಪನೂ ಹುಳಿ ಅನಿಸಲ್ಲ. ತುಂಬ ಡ್ರೈ ಆಗಿ ನಾವು ಮಸಾಲ ದೋಸೆಯನ್ನು ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರನೇ ಮನೆಯಲ್ಲೂ ಮಾಡ್ಕೊಳ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರೋದು. ಹಾಗೆ ನನ್ನ ಚಾನಲಿಗೆ ಒಂದು ಸಪೋರ್ಟ್ ಮಾಡಿ, ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಈ ಮಸಾಲೆ ದೋಸೆನೇ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿದೆ ನಾನು. ತುಂಬ ಐಟಮ್ ಹಾಕಬೇಕನ್ನೋದೇನಿಲ್ಲ. ನಾ ಹಾಕುವ ಐಟಮಲ್ಲೇ ನೀವು ಮಸಾಲೆ ದೋಸೆಯನ್ನು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇದು ತುಂಬ ರುಚಿಯಾಗಿ, ಹಾಗೆ ಟೈಮು ಕೂಡ ಸೇವ್ ಆಗುತ್ತೆ. ಇಲ್ಲಿ ಮಸಾಲೆ ದೋಸೆ ಮಾಡಲಿಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು, ಯಾವುದೇ ಗ್ಲಾಸಲ್ಲಿ ತಗೊಳ್ಬೋದು, 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ. ಒಂದು 4 ಗಂಟೆ ಮೊದಲು ನೆನೆಸ್ಕೊಂಡು ಈಗ ರೆಡಿಯಾಗಿದೆ, ಅದು ರುಬ್ಬಲಿಕ್ಕೆ ರೆಡಿಯಾಗಿದೆ. 4 ಗಂಟೆ ಮೊದಲು ನೆನೆಸ್ಕೊಂಡಿರುವಂಥ ಉದ್ದಿನ ಬೇಳೆ ಇದು. 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ತಗೊಂಡಿದ್ದೆ. ಇಲ್ಲಿ ನಾನು 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ, ಅಂದರೆ ರೇಷನ್ ಅಕ್ಕಿ. ಇದು ರೇಷನ್ ಅಕ್ಕಿಯಲ್ಲೇ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಅಕ್ಕಿ ಹಾಕಿಬಿಟ್ಟು ನಾನು ಮಸಾಲೆ ದೋಸೆಯನ್ನು ಮಾಡಿ ತೋರಿಸ್ತಾ ಇರೋದೀಗ. ಕೆಲವರು ರವೆ ಅಕ್ಕಿಯಲ್ಲಿ ಮಾಡ್ತಾರೆ, ನಾನಿಲ್ಲಿ ಅಕ್ಕಿಯನ್ನು ಹಾಕಿ, ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ರುಬ್ಕೊಂಡು ಮಸಾಲೆ ದೋಸೆಯನ್ನು ಮಾಡ್ತಾ ಇರೋದು. 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಕೂಡ ಉದ್ದಿನಬೇಳೆ ಜೊತೆಗೆ ನಾನು 2 ಒಟ್ಟಿಗೆ ನೆನೆಸ್ಕೊಂಡು ಒಂದು 4 ಗಂಟೆ ಮೊದಲು ನೆನೆಸಿಟ್ಕೊಂಡಿರೋದು ಇದು. ಈಗ ಮೊದಲು ಮಿಕ್ಸಿ ಬೌಲಲ್ಲಿ ರುಬ್ಕೊಳ್ಳೋಣ. ನೀವು ಗ್ರೈಂಡರ್ ಇತ್ತಂದರೆ ಗ್ರೈಂಡರಲ್ಲೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಇರೋದ್ರಿಂದ ಮಿಕ್ಸಿಯಲ್ಲೇ ರುಬ್ಕೊಳ್ತೇನೆ ಈಗ ಇದನ್ನು. ಈಗ ಮೊದಲು ಮಿಕ್ಸಿ ಬೌಲಿಗೆ ಉದ್ದಿನಬೇಳೆಯನ್ನು ಅಷ್ಟೇ ನಾನು ರುಬ್ಕೊಳ್ತಾ ಇರೋದು. ಇದಕ್ಕೆ ಮತ್ತೇನು ಹಾಕಲ್ಲ, ಬರೀ ಉದ್ದಿನಬೇಳೆಯನ್ನು ರುಬ್ಕೊಳ್ತೇನೆ ಈಗ ನಾನು. ಉದ್ದಿನಬೇಳೆಯನ್ನು ನೈಸಾಗಿ ರುಬ್ಕೊಳ್ಬೇಕಿಲ್ಲಿ. ಈಗ ಉದ್ದಿನಬೇಳೆ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ನೋಡಿ. ಉದ್ದಿನಬೇಳೆನ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಈಗ ಅದೇ ಮಿಕ್ಸಿ ಬೌಲಿಗೆ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ. ಇದನ್ನು ಸ್ವಲ್ಪ ರವರವಾಗಿ ರುಬ್ಕೊಳ್ಬೇಕು. ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಬಾರ್ದು, ರವರವಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಅಕ್ಕಿ ರುಬ್ಬಿದ್ದನ್ನು ಉದ್ದಿನಬೇಳೆ ರುಬ್ಬಿದ ಹಿಟ್ಟಿಗೆ ಎರಡನ್ನೂ ಒಟ್ಟಿಗೆ ಒಂದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಕೊಳ್ಬೇಕು. ನಾವು ಹೇಗೆ ಇಡ್ಲಿಯನ್ನು ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಸಿ ಇದನ್ನು ಓವರ್ ನೈಟ್ ಇಟ್ಕೊಳ್ಬೇಕಾಗತ್ತೆ. ಇದನ್ನೀಗ ಮುಚ್ಚಿಬಿಟ್ಟು ನಾನು ಸೈಡಲ್ಲಿ ಇಡ್ತೇನೆ. ಇದು ಮಿಕ್ಸಿ ಬೌಲನ್ನು ತೊಳೆದಿರುವಂಥ ಸ್ವಲ್ಪ ನೀರು. ಇದು ನೋಡಿಕೊಂಡು ಬೆಳಗ್ಗೆ ನಮಗೆ ಹಿಟ್ಟು ತುಂಬ ದಪ್ಪ ಅನಿಸಿದರೆ ನೀರನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಹಾಕಿಬಿಟ್ರೆ ತೆಳ್ಳಗಾಗಿಬಿಡುತ್ತೆ. ಹಾಗಾಗಿ ನಾನು ನೀರನ್ನು ಸಪ್ರೇಟಾಗಿ ಮುಚ್ಚಿ ಅದನ್ನು ಇಟ್ಕೊಳ್ತೇನೆ. ಈಗ ಬೆಳಗಿನ ಟೈಮ್ ನೋಡ್ತಾ ಇರೋದು ನಾನು. ದೋಸೆ ಮಾಡುವ ಟೈಮಲ್ಲಿ ರಾತ್ರಿ ಓವರ್ ನೈಟ್ ಇಟ್ಟಿದ್ದೆ. ಇದಕ್ಕೆ ಉಪ್ಪು ಕೂಡ ಹಾಕಲಿಲ್ಲ ನಾನು. ಚೆನ್ನಾಗಿ ಹಿಟ್ಟು ಹುದುಗಿ ಬಂದಿದೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ದೋಸೆ ಮಾಡುವ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ಆಯಿತು, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ ಹಿಟ್ಟು. ಹಾಗಾಗಿ ನಾನು ಉಪ್ಪನ್ನು ಬೆಳಿಗ್ಗೆನೇ ಹಾಕ್ತಾ ಇರೋದು. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಿಟ್ಟು ಸ್ವಲ್ಪ ದಪ್ಪ ಇದೆ, ಹಾಗಾಗಿ ತೆಗೆದಿಟ್ಕೊಂಡಂಥ ನೀರನ್ನು ನಾನು ಹಾಕ್ಕೊಳ್ತೇನೆ. ಈಗ ತುಂಬ ನೀರಿಲ್ಲ, ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರಿದೆ, ಅದನ್ನು ಹಾಕ್ಕೊಳ್ತೇನೆ. ತುಂಬ ಹಿಟ್ಟು ದಪ್ಪ ಇರೋದ್ರಿಂದ ಹಾಕ್ತಾ ಇರೋದು. ಹಿಟ್ಟು ತೆಳ್ಳಗಿತ್ತಂದರೆ ನಾವು ನೀರು ಹಾಕುವ ಅವಶ್ಯಕತೆಯೇ ಇರೋದಿಲ್ಲ. ಈ ಹದದಲ್ಲಿ ಇರಬೇಕಾಗತ್ತೆ ಹಿಟ್ಟು ಯಾವಾಗಲೂ. ನೋಡಿ ಇಷ್ಟು ದಪ್ಪವಾಗಿ ಇದೆ ನೋಡಿ, ನಿಮಗೆ ಕಾಣ್ತಾ ಇದೆಯಲ್ಲ, ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಉಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನಿಲ್ಲಿ ತವವನ್ನು ಕಾಸ್ಕೊಳ್ಬೇಕು. ಫಸ್ಟಿಗೆ ತವನ ಇಟ್ಕೊಂಡು ಚೆನ್ನಾಗಿರೋ ತವ ಕಾದ ನಂತರ ದೋಸೆಯನ್ನು ಮಾಡ್ಕೊಳ್ಳೋಣ. ನೀವು ಯಾವುದೇ ತವನ ತೊಗೊಳ್ಬೋದು, ನಾನ್ ಸ್ಟಿಕ್ ತವನೂ ತೊಗೊಳ್ಬೋದು. ನಾನಿಲ್ಲಿ ಕಬ್ಬಿಣದ ತವನ ತೊಗೊಂಡಿದ್ದೆ. ಇದಕ್ಕೆ ಈ ಥರ ನಾವು ಮಸಾಲೆ ದೋಸೆಯನ್ನು ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಮಾಡ್ಕೊಳ್ಬೇಕು. ಅವರು ಬೌಲಲ್ಲಿ ಹಿಡಿದು ಮಾಡಿರ್ತಾರೆ, ನಾನಿಲ್ಲಿ ಸೌಟಲ್ಲೇ ಮಾಡ್ತಾ ಇರೋದು.
ನಾನಿಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ. ಒಂದು ವೇಳೆ ಮುಚ್ಚಲಿಲ್ಲ ಅಂದ್ರೇ ಆಗುತ್ತೆ, ಮುಚ್ಚಿದ್ರೆ ನಾವು ಬೇಗನೆ ಬೆಂದುಬಿಡುತ್ತೆ, ಮೇಲ್ಗಡೆ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಹಾಗಾಗಿ ಮುಚ್ಚಿ ಬೇಯಿಸ್ಕೊಂಡಿದ್ದೆ. ಇನ್ನೊಂದು ವಿಧಾನದಲ್ಲಿ ಮುಚ್ಚೋದನ್ನೇ ಹಾಗೇನೂ ಬೇಯಿಸ್ಕೊಳ್ಳೋಣ. ಈಗ ಮೇಲ್ಗಡೆ ನಾನು ಕೆಂಪು ಚಟ್ನಿಯನ್ನು ಹಾಕ್ತಾಯಿದ್ದೆ ನೋಡಿ. ಎಲ್ಲ ಕಡೆ ಕೆಂಪು ಚಟ್ನಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸವರ್ಕೊಳ್ಬೇಕು. ಸೌಟಲ್ಲಿ ಸವರ್ಬಿಟ್ಟು ಇದಕ್ಕೆ ಮತ್ತೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಆಲೂಗಡ್ಡೆ ಪಲ್ಯ ಹಾಕಿದ್ದೆ, ಹಾಕ್ಬಿಟ್ಟು ಈಗ ಮಸಾಲೆ ದೋಸೆ ರೆಡಿಯಾಗಿದೆ ವೀಕ್ಷಕರೇ. ಇದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಅನಿಸುತ್ತೆ ನೋಡಿ. ಇದು ತುಂಬ ಟೇಸ್ಟಿಯಾಗಿಯೂ ಬರುತ್ತೆ, ಸ್ವಲ್ಪನೂ ಹುಳಿನೂ ಅನಿಸಲ್ಲ, ಏನಿಲ್ಲ, ಸೂಪರಾಗಿರುತ್ತೆ. ಈಗ ಇನ್ನೊಂದು ದೋಸೆಯನ್ನು ನಾನು ಮಾಡ್ತಾಯಿರೋದು. ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ, ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಇದನ್ನು ರಾತ್ರಿನೇ ರುಬ್ಬಿ ಇಟ್ಕೊಂಡ್ರೆ ಈಸಿಯಾಗಿರುತ್ತೆ. ಆಲೂಗಡ್ಡೆ ಪಲ್ಯವನ್ನು ಮಾಡ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಚಟ್ನಿನೂ ಕೂಡ ಮಾಡ್ಕೊಳ್ಬೋದು ಸೈಡಲ್ಲಿ. ನಮ್ಮ ಮನೇಲಿ ಚಟ್ನಿಯನ್ನು ಅಷ್ಟು ತುಂಬಾ ಇಷ್ಟಪಟ್ಟು ಯಾರು ತಿನ್ನಲ್ಲ, ಹಾಗಿರುವಾಗ ನಾನು ಆಲೂಗಡ್ಡೆ ಪಲ್ಯ ಒಂದನ್ನೇ ಮಾಡಿದ್ದೆ. ಚಟ್ನಿ ಬೇಕು ಅನಿಸಿದ್ರು ಚಟ್ನಿನೂ ಮಾಡ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಈ ರೀತಿ ಇದನ್ನು ನಾನು ಮುಚ್ಚಲಿಲ್ಲ, ಹಾಗೇ ಬೇಯಿಸ್ಕೊಳ್ತಾ ಇರೋದು ಈ ದೋಸೆಯನ್ನು ಮಾತ್ರ. ಇದು ಮೇಲ್ಗಡೆ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ದೋಸೆ ಅಂತೇಳಿ ಮಾಡ್ತಾಯಿರೋದು. ನಂತರ ಇದಕ್ಕೆ ಕೆಂಪು ಚಟ್ನಿಯನ್ನು ಹಾಕ್ಕೊಳ್ಳೋಣ. ಈಗ ನೀವು ಅಮ್ಮ ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರೆದು ತಿಳಿಸಿ. ಈಗ ಕೆಂಪು ಚಟ್ನಿಯನ್ನು ಹಾಕಿಬಿಟ್ಟು ಎಲ್ಲ ಕಡೆ ಸವರ್ಕೊಂಡು ಆನಂತರ ಆಲೂಗಡ್ಡೆ ಪಲ್ಯನ ಹಾಕ್ಕೊಳ್ತೇನೆ. ಈಗ ಒಂದು ದೋಸೆನ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೆ, ಇನ್ನೊಂದು ದೋಸೆನ ಹಾಗೇ ಬೇಯಿಸ್ಕೊಂಡಿದ್ದೆ. ಇದರಲ್ಲಿ ಡಿಫ್ರೆಂಟ್ ಏನು ಅನಿಸೋದಿಲ್ಲ, ಬೇಗನೆ ಬೇಯುತ್ತೆ ಅಷ್ಟೇ. ಮುಚ್ಚಿದಾಗ ಹಬೆಯಲ್ಲಿ ಬೇಗ ಬೆಂದುಬಿಡುತ್ತೆ ಮೇಲ್ಗಡೆ ಎಲ್ಲ, ಹಾಗಾಗಿ ಮುಚ್ಚಿ ಬೇಯಿಸ್ಕೊಂಡಿರೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮಸಾಲೆ ದೋಸೆನೂ ರೆಡಿಯಾಗಿದೆ ವೀಕ್ಷಕರೇ. ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.